ತುಳಸಿ ಪೂಜೆ ಮಾಡುವುದು. ತುಳಸಿಗೆ ಪೂಜೆ ಅಂತ ಅರ್ಥ ಅಲ್ಲ, ತುಳಸಿಯ ಬುಡದಲ್ಲಿ ದೇವರನ್ನು ಎಬ್ಬಿಸತಕ್ಕಂತಹ ಪೂಜೆ. ಯಾವ ತುಳಸಿ ಭಗವಂತನಿಗೆ ಲೌಕಿಕವಾಗಿ ಆಶ್ರಯ ಕೊಟ್ಟಳೋ ಅಂತಹ ತ್ವತೆಗೇನೆ ಭಗವಂತನ ವಿವಾಹ. ಯಾವ ವ್ಯಕ್ತಿಗಳು ಭಗವಂತನಿಗೆ ತಮ್ಮಲ್ಲಿ ಆಶ್ರಯ ಕೊಡೋ ಅಂತವರ ಜೊತೆಗೆ ಭಗವಂತ ತಾನು ಲಗ್ನ ಆಗ್ತಾನೆ. ಇದನ್ನು ಆಚಾರ್ಯ ಮಧ್ವರು ನಮಗೆ ತೋರಿಸಿಕೊಟ್ರು. ಆದ್ದರಿಂದಲೇ ದಾಸರು ಒಂದು ಮಾತು ಅಂದದ್ದುಂಟು, ನೀ ಗಂಡ ನಾ ಹೆಂಡತಿ ಅಂತ ಮಾತು ಅಂದದ್ದುಂಟು. ಆದ್ದರಿಂದ ನಮ್ಮನ್ನೆಲ್ಲ ಭಗವಂತ ವಿವಾಹ ಆಗಬೇಕಾದರೆ ನಮ್ಮ ಜೊತೆಗೆ ಭಗವಂತನ ಲಗ್ನ ಸಂಬಂಧ ಸದಾಕಾಲ ಇರಬೇಕು ಅಂತಾದರೆ ನಾವು ಭಗವಂತನಿಗೆ ತುಳಸಿಯಂತೆ ಆಶ್ರಯ ಕೊಡಬೇಕು. ಅಂತಹ ಪರ್ವ ಕಾಲದಲ್ಲಿ ವಿಜಯದಾಸರ ಆರಾಧನೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ವಿಜಯದಾಸರು ಈ ದಿವಸ ಯಾವ ಸ್ಥಾನದಲ್ಲಿ ನಿಲ್ತಾರೆ ಅಂತಂದರೆ, ಪುರಂದರದಾಸರ ಒಟ್ಟಿಗೆ ನಿಲ್ತಾರೆ, ವ್ಯಾಸರಾಜರ ಒಟ್ಟಿಗೆ ನಿಲ್ತಾರೆ, ಶ್ರೀಪಾದರಾಜರ ಜೊತೆಯಲ್ಲಿ ಇರ್ತಾರೆ. ಆದ್ದರಿಂದಲೇ ಹಿರಿಯರು ಒಂದು ಮಾತಂದರು, ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮ ಪುರಂದರಾರ್ಯಾಯ ವಿಜಯಾರ್ಯಾಯತೆ ನಮಃ ಅಂತೇಳಿ ಮೂರು ವ್ಯಕ್ತಿಗಳನ್ನು ಒಟ್ಟು ಸೇರಿಸಿದರು. ನಾಲ್ಕನೇ ವ್ಯಕ್ತಿ ಯಾರನ್ನು ಈ ಸಾಲಲ್ಲಿ ಕೂಡಿಸುವುದು ಅಂತ ವಿಮರ್ಶೆ ಮಾಡಿ 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 ಹಿರಿಯರು ಏನು ಮಾಡಿದ್ರು ಅಂತಂದರೆ ವಿಜಯರಾಯರನ್ನೇ ತಂದು ಕೂಡಿಸಿಬಿಟ್ರು. ಯಾಕೆ ಅಂತಂದರೆ ನಮ್ಮ ಸಿದ್ಧಾಂತ ಅಲ್ಲ, ಎಲ್ಲರ ಸಿದ್ಧಾಂತ. ಎಲ್ಲರಿಗೂ ರಕ್ತಗತವಾದದ್ದು ಏನು ಅಂತಂದರೆ ದೇವರು ದೊಡ್ಡವ ಅಂತ, ಹರಿ ಸರ್ವೋತ್ತಮ ಅಂತ. ಈ ದಿವಸ ನಾನೇ ದೇವರು ಅಂತ ಹೇಳುವವರು ಇರಬಹುದು, ನನ್ನಂತೆ ದೇವರು ಅಂತ ಹೇಳುವವರು ಇರಬಹುದು. ಆದರೆ ಅವರು ಕೂಡ ಮಾಡುವುದೇನು ದೇವರಿಗೇನೆ ಮಂಗಳಾರತಿ ಮಾಡುವುದು. ಅಂದರೆ ಏನರ್ಥ, ಬಾಯಿಯಲ್ಲಿ ಒಂದು ರೀತಿ ಹೇಳಬಹುದು, ಆದರೆ ಕೃತಿಯಲ್ಲಿ ಮಾತ್ರ ಹರಿ ಸರ್ವೋತ್ತಮ ಎನ್ನುವುದನ್ನು ತೋರಿಸಿಕೊಡ್ತಾರೆ. ಅಂತಹ ಹರಿಯ ಸರ್ವೋತ್ತಮತ್ವವನ್ನು ಸಮಾಜಕ್ಕೆ ತೋರಿಸಿಕೊಟ್ಟವರು ವಿಜಯದಾಸರು. ಭೃಗುರುಗಳಾಗಿರುವಾಗ ವಿಜಯದಾಸರು ತೋರಿಸಿಕೊಟ್ಟವರು. ತಿಮ್ಮಪ್ಪ ನೀನೇ ದೊಡ್ಡವ ಅಂತ ತೋರಿಸಿಕೊಟ್ಟವರು. ಆದ್ದರಿಂದ ಏನು ಮಾಡಿದ್ರು ಅಂತಂದರೆ ವಿಜಯದಾಸರನ್ನು ವ್ಯಾಸರಾಜರು, ಪುರಂದರ ದಾಸರು, ಶ್ರೀಪಾದರಾಜರು ಬಾ ನೀನು ನಮ್ಮ ಜೊತೆಗೇನೆ ಬಾ ಅಂತ ಹೇಳಿಕೊಂಡು ತಮ್ಮ ಸ್ಥಾನಮಾನವನ್ನು ಕೊಟ್ಟು ಆಧರಿಸಿದ್ದಾರೆ. ಅಂತಹ ವಿಜಯದಾಸರ ಆರಾಧನೆಯ ಪರ್ವಕಾಲದಲ್ಲಿ ನಾವು ವಿಜಯದಾಸರ ಹತ್ರ ಇಲ್ಲಿಗೆ ಬಂದಿದ್ದೇವರ ಕಾಲ ಬುಡಕ್ಕೆ ಬಂದಿದ್ದೇವೆ. ಅವರ ಹತ್ರ ಬೇಡಿಕೊಳ್ಳುವುದು ವಿಜಯದಾಸರೇ. ಒಂದು ಪುರಂದರದಾಸರ ಬಗ್ಗೆ ಹೇಳಿದ್ದುಂಟು, ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲ ಕೆರಗುವೆ ಅಂತುಂಟಲ್ಲ. ಅದೇ ರೀತಿಯಲ್ಲಿ ಗುರು ವಿಜಯದಾಸರೇ, ವಿಜಯದಾಸರೇ, ಒಮ್ಮೆ ವಿಜಯದಾಸರೇ ಸಂಬೋಧನೆ ಮಾಡುವುದು ಅವರನ್ನು, ವಿಜಯದಾಸರೇ. ಇನ್ನೊಮ್ಮೆ ಹೇಳುವುದು ಏನು, ನೀವು ನಮಗೆ ಜೀವನದಲ್ಲಿ ವಿಜಯದ ಆಸರೆ. ಜೀವನದಲ್ಲಿ ದೇವರ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೊರಟಾಗ ಯಾರಾದರೂ ಅಡ್ಡ ಮಾತಾಡುವವರು ಬಂದರೆ ಆವಾಗ ನೀವು ನಮ್ಮಲ್ಲಿ ನಿಂತು ನಮಗೆ ವಿಜಯದ ಆಸರೆ ಆಗಬೇಕು. ಆದ್ದರಿಂದ ಹೇ ವಿಜಯದಾಸರೇ ಅಂತ ಹೇಳಿ ಅವರನ್ನು ಪ್ರತಿ ದಿವಸ ನಾವು ಆರಾಧನೆ ಮಾಡಿಕೊಂಡು ಉಪಾಸನೆ ಮಾಡಿಕೊಂಡು ಬರೋಣ. ಕಾದನ ವತ್ಸವ ಹರಿ ಕಾದನ. ನಾವೆಲ್ಲ ದೊಡ್ಡವರನ್ನು ಕಾಯುವುದಷ್ಟೇನು ಆಶ್ಚರ್ಯ ಅಲ್ಲ, ಪುಟ್ಟ ಪುಟ್ಟವರನ್ನು ಕಾಯುವುದು ತುಂಬ ಕಷ್ಟ. ಆದ್ದರಿಂದ ವಿಜಯದಾಸರು ಹೇಳ್ತಾ ಇದ್ದಾರೆ, ಕಾದನ ವತ್ಸವ ಹರಿ ವತ್ಸವ ಕಾದನ. ಬ್ರಹ್ಮಾದಿ ದೇವತೆಗಳನ್ನು ಕಾಯಲಿಕ್ಕೆ ದೇವರಷ್ಟು ತಲೆ ಕೆಡಿಸಿಕೊಳ್ಳೋಲ್ಲ ಅಂತೆ. ನಿಮ್ಮಂತಹ ಪುಟ್ಟ ಪುಟ್ಟ ಕರುಗಳಿದ್ದೇವಲ್ಲ, ಶಾಲೆಯಲ್ಲಿಯೂ ಕೂಡ LKG UKG ಮಕ್ಕಳನ್ನು ಕಾಪಿಡೋದು ತುಂಬ ಕಷ್ಟ. ಕಾಲೇಜಿನ ಮಕ್ಕಳ ಬಗ್ಗೆ ಯಾರು ಅಪ್ಪಮ್ಮನ ತಲೆ ಕೆಡಿಸಿಕೊಳ್ಳೋಲ್ಲ, ಅಧ್ಯಾಪಕರು ತಲೆ ಕೆಡಿಸಿಕೊಳ್ಳೋಲ್ಲ. ಆದ್ದರಿಂದ ವಿಜಯದಾಸರು ನಮ್ಮೆಲ್ಲರ ಬಗ್ಗೆ ಕೃಷ್ಣನಲ್ಲಿ ಬೇಡ್ತಾ ಇದ್ದಾರೆ, ಕಾದನ ವತ್ಸವ ಹರಿ ಕಾದನ. ಎಲ್ಲಿಯ ತನಕ ಅಂತಂದ್ರೆ ನಮಗೆ ತುಂಬ ಒಳಗಿನಿಂದ ತುಡಿತ ಇರುತ್ತೆ. ಆಚಾರ್ಯರ ಶಾಸ್ತ್ರ ಓದಬೇಕು ಅಂತ ತುಡಿತ, ಹೇಗೆ ಕರುಗಳಿಗೆ ಆಕಳುಗಳ ಹಾಲನ್ನು ಕುಡಿಯಬೇಕು ಅಂತ ತುಡಿತ ಇರುತ್ತೋ, ಆವಾಗ ಏನು ಮಾಡ್ತಾನೆ ಗೋಪಾಲ, ಕರುಗಳ ಹಗ್ಗ ಬಿಚ್ಚಿ
ಬೆನ್ನು ಒರೆಸಿ ಅದನ್ನು ಎಲ್ಲಿ ತಂದು ಬಿಡ್ತಾನೆ? ಆಕಳುಗಳ ಕೆಚ್ಚಲಿನ ಹತ್ರ ತಂದು ಬಿಡ್ತಾನೆ. ಅದೇ ರೀತಿಯಲ್ಲಿ ಎಳೆಯ ಗರಿಕೆ ಇರುವ ಸ್ಥಳದಿ, ಎಳೆಯ ಗರಿಕೆ ಇರುವ ಸ್ಥಳದಿ, ಎಲ್ಲಿ ಪಾಠ ಪ್ರವಚನ ನಾಡುತ್ತೆ ಅಂತಹ ಸ್ಥಳದಿ ಕರುಗಳಂತಿರತಕ್ಕಂತಹ ನಮ್ಮನ್ನೆಲ್ಲ ಸ್ವಯಂ ಕೃಷ್ಣನೇ ವಿಜಯದಾಸರು ಹೇಳಿದ್ದಾರೆ ಅಂತ ಹೇಳಿಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ನಮಗೆ ಏನು ಗುರುಗಳ ಪರಿಚಯ, ಆ ಹುಲ್ಲುಗಳನ್ನು ಕರುಗಳಿಗೆ ಕೃಷ್ಣ ತಿನ್ನಿಸಿ, ಆಮೇಲೆ ಅಷ್ಟಕ್ಕೆ ಬಿಟ್ಟಿಲ್ಲ, ಬೆನ್ನೊರಸಿ, ತನ್ನ ಸೆರಗ ತೆಗೆದು ಬೆನ್ನೊರಸಿ. ಅಂದ್ರೆ ಏನರ್ಥ? ಗುರುಗಳು ವಿಷಯ ಹೇಳ್ತಾರೆ, ಇಳಿಯುವುದಿಲ್ಲ ತಲೆಗೆ, ಕರುಗಳಿಗೆ ಹುಲ್ಲು ತಿನ್ನಿಸ್ತಾರೆ, ಪಾಪ ಹೊಟ್ಟೆಗೆ ಹೋಗೋಲ್ಲ. ಆವಾಗ ಕೃಷ್ಣ ಅವುಗಳ ಬೆನ್ನೊರಸಿ ಆ ತಿಂದ ಹುಲ್ಲು ಹೊಟ್ಟೆಯೊಳಗೆ ಹೋಗುವಂತೆ ಹೇಗೆ ಮಾಡ್ತಾನೋ ಅದೇ ರೀತಿಯಲ್ಲಿ ವಿಜಯರಾಯರು ಕೃಷ್ಣನ ಗುಣಗಳನ್ನು ಹೇಳುತ್ತಾ ಹೇಳ್ತಾ ಏನಂದ್ರು? ಕರುಗಳಂತೆ ಇರತಕ್ಕಂತಹ ಈ ಜನಗಳಿಗೆ ಗುರುಗಳಿಂದ ಉಪದೇಶವೆಂಬ ಪುಟ್ಟ ಪುಟ್ಟ ಹುಲ್ಲು. ಗುರುಗಳು ಆ ಸುಧಾ ವಾಕ್ಯಗಳನ್ನು ಹಾಗೆ ಹೇಳಲಿಕ್ಕೆ ಶುರು ಮಾಡಿದ್ರೆ ನಿಮ್ಮಂಥವ್ರಿಗೆ ಎಲ್ಲಿ ಅರ್ಥ ಆಗುತ್ತೆ? ಆವಾಗ ಅದನ್ನು ಕನ್ನಡದಲ್ಲಿ ಬಿಡಿಸಿ 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 ನಮಗೆ ತಿನ್ನಿಸುವಾಗ, ಕಿವಿಗೆ ತಿನ್ನಿಸುವಾಗ ಆದರೂ ಹೋಗದೆ ಇರುವಾಗ ವಿಜಯರಾಯರು ಕೃಷ್ಣನ ಹತ್ರ ಅಂತಾರೆ, ನೀನು ಈ ಕರುಗಳ ಬೆನ್ನೊರಸಿ ಸುಲಭ ಉಂಟು ಸುಲಭ ಉಂಟು ಸುಲಭ ಉಂಟು ಅಂತ ಹೇಳಿ ಕೃಷ್ಣ ಅರ್ಥ ಆಗುವಂತೆ ಮಾಡು ಅಂತ ವಿಜಯರಾಯರು ಕೃಷ್ಣನಿಗೆ ಆಜ್ಞೆ ಮಾಡಿದ್ದಾರೆ. ಕೃಷ್ಣ ಆದೀತು ಸ್ವಾಮಿ ಅಂತ ಒಪ್ಪಿಕೊಂಡಿದ್ದಾನೆ. ಆದ್ದರಿಂದ